ನಮಸ್ಕಾರ, ನೀವು ನೋಡ್ತಿದ್ದೀರಾ ಎಂಜೆ ನ್ಯೂಸ್. ವಿಜಯಪುರ ಜಿಲ್ಲೆಯಲ್ಲಿ ಇಂದು ಒಂದು ಮನಕಲಕುವ ಘಟನೆ ನಡೆದಿದೆ. ಕರ್ತವ್ಯದ ಮೇಲಿದ್ದ ವೈರ್ಮನ್ ಒಬ್ಬರು ವಿದ್ಯುತ್ ಶಾಕ್ಗೆ ಬಲಿಯಾಗಿದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯವೇ ಈ ಸಾವಿಗೆ ಕಾರಣವಾಯಿತಾ? ಏನಿದು ಘಟನೆ? ಇಲ್ಲಿದೆ ಸಂಪೂರ್ಣ ಮಾಹಿತಿ. ವಿಜಯಪುರ ಜಿಲ್ಲೆಯ ಬಸವನಬಾಗೇವಾಡಿ ತಾಲ್ಲೂಕಿನ ಹೆಗ್ಗಿಹಾಳ ತಾಂಡಾದಲ್ಲಿ ಇಂದು ಬೆಚ್ಚಿಬೀಳಿಸುವ ಘಟನೆ ನಡೆದಿದೆ. ವಿದ್ಯುತ್ ಸಮಸ್ಯೆ ಸರಿಪಡಿಸಲು ಹೋದ ವೈರ್ಮನ್ ಶ್ರೀಧರ್ ಲಮಾಣಿ ವಿದ್ಯುತ್ ಶಾಕ್ ತಗುಲಿ ಸ್ಥಳದಲ್ಲೇ ಸಾವನ್ನಪ್ಪಿದ್ದಾರೆ. ತಾಂಡಾದಲ್ಲಿ ವಿದ್ಯುತ್ ಕೈಕೊಟ್ಟ ಹಿನ್ನೆಲೆ ಶ್ರೀಧರ್ ಅವರು ಟಿಸಿ ಮೇಲೆ ಹತ್ತಿ ದುರಸ್ತಿ ಕಾರ್ಯ ಮಾಡುತ್ತಿದ್ದರು. ಈ ವೇಳೆ ಏಕಾಏಕಿ ವಿದ್ಯುತ್ ಪ್ರವಹಿಸಿದ್ದರಿಂದ ಅವರು ಟಿಸಿ ಮೇಲಿನಿಂದ ಕೆಳಗೆ ಬಿದ್ದಿದ್ದಾರೆ. ತಕ್ಷಣ ಅವರನ್ನು ಮನಗೂಳಿಯ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಯಿತಾದರೂ ಅಷ್ಟರಲ್ಲೇ ಅವರು ಕೊನೆಯುಸಿರೆಳೆದಿದ್ದರು. ಅಧಿಕಾರಿಗಳ ವಿರುದ್ಧ ಸ್ಥಳೀಯರ ಆಕ್ರೋಶ. ಈ ದುರ್ಘಟನೆ ನಡೆಯುತ್ತಿದ್ದಂತೆ ಗ್ರಾಮದಲ್ಲಿ ಆಕ್ರೋಶದ ಕಟ್ಟೆ ಒಡೆದಿದೆ. ಎಲ್ಸಿ ಲೈನ್ ಕ್ಲಿಯರ್ ಪಡೆದಿದ್ದರೂ ವಿದ್ಯುತ್ ಹರಿದಿದ್ದು ಹೇಗೆ ಎಂದು ಗ್ರಾಮಸ್ಥರು ಕೆಇಬಿ ಅಧಿಕಾರಿಗಳನ್ನು ಪ್ರಶ್ನಿಸುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಆಸ್ಪತ್ರೆಗೆ ಕರೆತಂದ ಬಳಿಕ ಹಲವು ಗಂಟೆಗಳ ಕಾಲ ಯಾವುದೇ ವೈದ್ಯರು ಸ್ಥಳಕ್ಕೆ ಆಗಮಿಸಿಲ್ಲ ಎಂಬ ಗಂಭೀರ ಆರೋಪವೂ ಕೇಳಿಬಂದಿದೆ. ಮೃತರ ಕುಟುಂಬದ ಆಗ್ರಹ. ಇತ್ತ ಮೃತ ಶ್ರೀಧರ್ ಲಮಾಣಿ ಕುಟುಂಬದವರ ಆಕ್ರಂದನ ಮುಗಿಲು ಮುಟ್ಟಿದೆ. ನಮ್ಮ ಮನೆಯ ಆಧಾರ ಸ್ತಂಭವೇ ಹೋಗಿದೆ. ಈ ಸಾವಿಗೆ ಕಾರಣರಾದ ಅಧಿಕಾರಿಗಳ ಮೇಲೆ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಅವರು ಕಣ್ಣೀರಿಡುತ್ತಾ ನ್ಯಾಯಕ್ಕಾಗಿ ಆಗ್ರಹಿಸಿದ್ದಾರೆ. ಸದ್ಯ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿದ್ದು ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸುತ್ತಿದ್ದಾರೆ. ಒಟ್ಟಿನಲ್ಲಿ ಇಲಾಖೆಯ ಸಣ್ಣ ಎಡವಟ್ಟು ಒಬ್ಬ ಪ್ರಾಮಾಣಿಕ ಕೆಲಸಗಾರನ ಬಲಿಯನ್ನು ಪಡೆದಿದೆ. ಈ ಘಟನೆಗೆ ಯಾರು ಹೊಣೆ ಎಂಬುದನ್ನು ತನಿಖೆಯೇ ನಿರ್ಧರಿಸಬೇಕಿದೆ. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎಂಜೆ ನ್ಯೂಸ್, ಸದಾ ನಿಮ್ಮೊಂದಿಗೆ. ಏನಾಗಿದ್ರಮ್ಮ? ಏನಾಗಿದ್ರಿ? बीजापुर से एक दर्दनाक खबर सामने आ रही है। बसवनबागेवाड़ी तालुका के हेग्दियाड़ तांडा में करंट की समस्या ठीक करते वक्त वायरमैन श्रीधर लमाणी की करंट लगने से मौत हो गई। इस घटना के बाद इलाके में शोक और नाराज़गी का माहौल देखने को मिल रहा है। जानकारी के मुताबिक हेग्दियाड़ तांडा में बिजली की समस्या को दूर करने के लिए वायरमैन श्रीधर लमाणी काम कर रहे थे। इसी दौरान अचानक उन्हें तेज़ करंट लगा। इसके बाद वो टीसी के ऊपर से नीचे गिर पड़े। घटना के तुरंत बाद मौके पर अफरा तफरी मच गई और स्थानीय लोग तुरंत मदद के लिए आगे आए। करंट लगने के बाद श्रीधर लमाणी को तुरंत मनगुली के सरकारी अस्पताल ले जाया गया, लेकिन स्थानीय लोगों और परिवार वालों का आरोप है कि अस्पताल पहुंचने के कई घंटों के बाद भी कोई भी जिम्मेदार अधिकारी या डॉक्टर मौके पर नहीं पहुंचा। इस बात को लेकर लोगों में काफ़ी नाराज़गी देखने को मिली। स्थानीय लोगों का ये भी कहना है कि कई भी कोई एलसी दिए जाने के बावजूद भी करंट सप्लाई बंद नहीं हुआ, जिसकी वजह से यह हादसा हुआ। लोगों ने इस मामले में गंभीर लापरवाही का आरोप लगाया है। हालांकि इन आरोपों की अभी तक आधिकारिक पुष्टि नहीं हुई है। इस मौके पर हमारे माध्यम से बात करते हुए संबंधित अधिकारी ने बताया कि घटना की जानकारी मिलते ही विभाग के अधिकारी मौके पर पहुंचे और पूरे मामले की जाँच शुरू कर दी गई है। उन्होंने कहा कि घटना के असल कारणों का पता लगाया जा रहा है और जाँच रिपोर्ट के बाद आगे की कार्रवाई की जाएगी। वहीं श्रीधर लमाणी के परिवार वालों ने हमारे माध्यम से बात करते हुए न्याय की मांग की है। परिवार का कहना है कि अगर किसी की लापरवाही सामने आती है तो जिम्मेदारों के खिलाफ सख्त से सख्त कार्रवाई होनी चाहिए। फिलहाल पुलिस और संबंधित विभाग पूरे मामले की जांच में जुटी हुई है। जापुर की यह घटना पूरे इलाके में चर्चा का विषय बनी हुई है। ನಾನು ರೂಪೇಶ್ ವಿ ಶಹಾ, ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರು ಎಸ್ಕಾಂ ಬಸವನಬಾಗೇವಾಡಿ. ನಮ್ಮದು ಬಾಗೇವಾಡಿ ವ್ಯಾಪ್ತಿಯಲ್ಲಿ 5 ಶಾಖಾಧಿಕಾರಿಗಳು ಬರ್ತಾರೆ, 5 ಸೆಕ್ಷನ್ಸ್ ಬರ್ತವೆ. ಮನಗೂಳಿ, ಮಂಗಳೇಶ್ವರ ಮತ್ತು ಹೂವಿನಪ್ಪರಿಗೆ, ಬಾಗೇವಾಡಿ ಪಟ್ಟಣ ಮತ್ತು ಬಾಗೇವಾಡಿ ರೂರಲ್ ಅಂತ ಬರುತ್ತೆ. ಇವತ್ತು ಆಗಿದ್ದ ಘಟನೆ ಏನಂದ್ರೆ, ಮನಗೂಳಿ ಸೆಕ್ಷನಲ್ಲಿ ನಮ್ಮ ಸಿಬ್ಬಂದಿಯಾದ ಶ್ರೀಧರ್ ಲಮಾಣಿಯದು 8:48 ಟಿಸಿದು ಮೇಲೆ ಕೆಲಸ ಮಾಡುವಾಗ ಅನ್ಎಕ್ಸ್ಪೆಕ್ಟೆಡ್ಲಿ ತೆಳಗೆ ಬಿದ್ದಿಸಿಂದ ಮೃತ್ಯು ಆಗಿರ್ತಾನೆ. ಅದು ಫೀಡರ್ 11 ಮತ್ತು ಫೀಡರ್ 12 ಉಕ್ಲಿ ಸ್ಟೇಷನ್ ಇಂದ ಎಲ್ಸಿ ತಗೊಂಡಿರ್ತಾರೆ ಶಾಖಾಧಿಕಾರಿಗಳು, ಉಕ್ಲಿ ಅಂತೇಳಿ.
ಉಕ್ಲಿ ಶಾಖಾಧಿಕಾರಿ LC ಕೊಟ್ಟ ಮೇಲೆ ಅವರು ಕೆಲಸಕ್ಕೆ ಏನದ ಮೇಲೆ ಹತ್ತಿರ್ತಾರ. ಮತ್ತು ಅದು ಆಗಿದ ತಕ್ಷಣ ನನಗೆ ಉಕ್ಲಿ ಶಾಖಾಧಿಕಾರಿಯಿಂದ ಕಾಲ್ ಬರ್ತದೆ. ಸುಮಾರು 10 ಗಂಟೆ 15 ನಿಮಿಷಕ್ಕೆ ಕಾಲ್ ಬರ್ತದೆ, ಸರ್ ಹಿಂಗೆ ಆಗ್ಯದ ಅಂತ ಹೇಳಿ. ನಾವು ತುರಂತ ಇಲ್ಲಿ ಘಟನೆ ಸ್ಥಳಕ್ಕೆ ಬರ್ತೀವಿ. ಮತ್ತು ಉಕ್ಲಿ ಸೆಕ್ಷನ್ ಆಫೀಸರ್ನು ಬಂದು ಹೋಗಿದ್ದಾರೆ, ನಮ್ಮೆಲ್ಲ ಶಾಖಾಧಿಕಾರಿಗಳು ಬಂದಿದ್ದಾರೆ, ನಮ್ಮೆಲ್ಲ ಸಿಬ್ಬಂದಿ ಬಂದಾರೆ. ಈಗ ಅವರು ಡಿಪಾರ್ಟ್ಮೆಂಟ್ ಎಂಪ್ಲಾಯಿ ಆಗಿದ್ರ ಕಾರಣ ಈಗ ಮುಂದಿಂದು ಪೋಸ್ಟ್ ಮಾರ್ಟಮ್ ಅಲ್ಲಿ ರಿಪೋರ್ಟ್ ನಲ್ಲಿ ಮೆಕ್ಯಾನಿಕಲ್ ಇಂಜುರಿ ಆಗಿದೆ, ಎಲೆಕ್ಟ್ರಿಕಲ್ ಇಂಜುರಿ ಆಗಿದೆ, ಅದು ರಿಪೋರ್ಟ್ ಮೇಲೆ ನಮ್ಮ DI ಅವರು ಸರ್ಟಿಫೈ ಮಾಡ್ತಾರೆ. ನಮ್ದು ಕಂಪ್ನಿ ವತಿಯಿಂದ ಅವ್ರಿಗೆ ಏನು ಬೆನಿಫಿಟ್ಸ್ ಕೊಡ್ಬೇಕಾಗಿದ್ದು ನಾವು ಅದಕ್ಕೆ ಸೂಕ್ತ ಕ್ರಮ ಕೈಗೊಂಡು ಅವರಿಗೆ ಮನೆಯವರಿಗೆ ನೌಕರಿ ಕೊಡೋದಾಗಲಿ, ಅವರು ಇನ್ಶೂರೆನ್ಸ್ ಕೊಡೋದಾಗಲಿ, ಅವ್ರಿಗೆ ಕಾಂಪೆನ್ಸೇಷನ್ ಕೊಡೋದಾಗಲಿ, ಅದು ನಾವು ಸರ್ಕಾರ ಮಟ್ಟಕ್ಕೆ ಎಲ್ಲ ಪ್ರಸ್ತಾವನೆ ಕೊಟ್ಟು ಕಳಿಸ್ತೀವಿ. ಮಣ್ಣು ಆಗೋವರೆಗೂ ನಾವು ಇಲ್ಲೇ ಇರ್ತೀವಿ. ಸರ್, ಈಗ LC ತೋಡ್ ನಂತರ ಈ ಘಟನೆ ಆಗಿದ್ದಂದ್ರೆ ಇದಕ್ಕೆ ಜವಾಬ್ದಾರಿ ಯಾರು ಸರ್? ನೋಡ್ರಿ ಸರ್, LC ತೊಗೊಂಡ್ಮೇಲೆ ಮನುಷ್ಯ ಲೈನ್ ಕೆಲ್ಸಕ್ಕೆ ಹತ್ತಾನ ಸರ್. ಕರೆಂಟ್ ಅಲ್ಲಿ ಸ್ಟೇಷನ್ ಇಂದ LC ಲೈನ್ ಕ್ಲಿಯರೆನ್ಸ್ ಆದ್ಮೇಲೆ ಅಲ್ಲಿ ಸ್ಟೇಷನ್ ಅಲ್ಲಿ ಜಿಯೋಸ್ ಏನಿದೆ ಓಪನ್ ಆದ ತಕ್ಷಣ ಇಲ್ಲಿ ಕೆಲಸ ಮಾಡಿರ್ತಾರೆ. ಆದ್ರ ಇಲ್ಲಿ ಮ್ಯಾಗಿಂದ ಏನು ತೆಳಗ್ ಬಿದ್ದಾನೆ ಅದು ಕರೆಂಟ್ ಅಲ್ಲಿ ಬಂದಿದೆ ಏನ್ ಬರ್ಲಾರ್ದು ನಮ್ಮ ಡೆಪ್ಯೂಟಿ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ರಿಪೋರ್ಟ್ ಸರ್ಟಿಫೈ ಮಾಡ್ತಾರೆ. ಅದು ಸ್ಟೇಷನ್ಗೆ ಹೋಗಿ ಮೀಟರ್ ಡಾಟಾ ಏನದ ಔಟ್ಪುಟ್ ಅದು ಕಂಪ್ಯೂಟರ್ ಅಪ್ಲೋಡ್ ಆಗಿರ್ತಾರೆ. 1 ಸೆಕೆಂಡ್ ಕರೆಂಟ್ ಬಂದು ಹೋಗಿದ್ರು ನಮ್ಮಲ್ಲಿ ರೆಕಾರ್ಡ್ ಆಗಿರ್ತದೆ. ಮತ್ತಲ್ಲಿ ಯಾರೇ ನಮ್ಮಲ್ಲಿ ಉದ್ದೇಶಪೂರ್ವಕವಾಗಿ ಮಾಡಿದ್ರು ತಕ್ಷಣ ಅವರು ಇಲ್ಲಿ FIR ಆಗಿರ್ತಾರೆ. ತನಿಖಾಧಿಕಾರಿಗಳನ್ನ ತನಿಖೆ ಮಾಡಿಸಿಂದ ನಾವು ಉದ್ದೇಶಪೂರ್ವಕವಾಗಿ ಮಾಡಿದ್ರು ಅವ್ರ ಮೇಲೆ ತನಿಖಾಧಿಕಾರಿಗಳು ಸೂಕ್ತ ಕ್ರಮ ತಗೋತಾರೆ. ಮತ್ತು ಈಗ ಏನಾಗಿದೆ ಮುಂದಿಂದು ಸೂಕ್ತ ಏನಿದೆ ತನಿಖೆ ಆದ್ಮೇಲೆ ಗೊತ್ತಾಗುತ್ತೆ ಸರ್. ಫ್ಯಾಮಿಲಿಯವರು ಒಂದು ಆರೋಪ ಮಾಡ್ತಾ ಇದಾರೆ ಸರ್. ಅವರು ಪಾರ್ಟ್ನರ್ ಏನ್ ನಾವು ಜೋಡಿ ಲೈಮನ್ ಇರ್ತಾರಲ್ಲ, ಅವ್ರ ಜೋಡಿ 15 ದಿವಸ ಹಿಂದ್ಗಡೆ ಜಗಳ ಆಗಿತ್ತು. ಆ ಜಗಳದ ವಿಷಯ ಒಳಗೆ ಪರ್ಸನಲ್ ವೈಯಕ್ತಿಕ ದ್ವೇಷ ಇಲ್ಲಿ ತಕೊಂಡಾರ ಅಂತ ಹೇಳಿ ಅವರು ಫ್ಯಾಮಿಲಿಯವರು ಆರೋಪ. ಅದಕ್ಕೆ ಅವರು ಏನಿದೆ ಸರ್, ಮನಗೋಳಿ PSC ಅವರು FIR ನಲ್ಲಿ ತಗೊಂಡಿರ್ತಾರೆ ಸರ್ ಕಂಪ್ಲೇಂಟ್. ನಮ್ಮ ಸಿಬ್ಬಂದಿಗೆ ಆತರ ಏನೇ ಮಾಡಿದ್ರೆ ಅವ್ರ ತನಿಖೆಯಲ್ಲಿ ಹಂಗ್ ಕಂಡು ಬಂದಿರ್ತಾರೆ, ಅವ್ರಿಗೆ ಏನಿದೆ ಕಾನೂನು ಪ್ರಕಾರ ಅವ್ರ ಮೇಲೆ ಕ್ರಮ ತಗೋತೀವಿ ಸರ್. ಸರ್, ಸ್ಥಳೀಯ ಅವರ ಆರೋಪ ಇದೆ ಈ ಮನಗೋಳಿ ಸ್ಟೇಷನ್ ಲಿಮಿಟ್ ನಲ್ಲಿ ಇದು 3ನೇ ಘಟನೆ ಅಂತೆ. KBದವ್ರದೇ ತಮ್ಮ ಸಿಬ್ಬಂದಿ ಅವರೇ ಈ ತರ ಆಗ್ತಾ ಇದೆ. 3ನೇ ಈ ತರ ಎಲ್ಲೇ ನಿಮ್ದು ಡಿಪಾರ್ಟ್ಮೆಂಟ್ ನಿಂದ ಏನ್ ಚೂಕ್ ಆಗ್ತಾ ಇದೆಯಾ ಅಥವಾ ಇದರಿಂದ 3ನೇ ಸಾವು ಯಾಕೆ ಈ ತರ ಯಾಕೆ ಸರ್? ಯಾರು ನೋಡಿ ಸರ್, ಸಾವು ಕರೆಂಟ್ ಕಣ್ಣಿಗೆ ಕಾಣಲಾರದು. ಮತ್ತೆ ಅವ್ನಿಗೆ ಸಾವು ಇಡ್ಬೇಕಂತ ನಮ್ಮ ಸಿಬ್ಬಂದಿ ಇರೋದು ಯಾರ್ದು ಇಂಟೆನ್ಷನ್ ಇರಲ್ಲ ಸರ್. ಇದು ಏನಾಗಿದೆ ಇನ್ನು ಘಟನೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ್ಮೇಲೆ ಗೊತ್ತಾಗತ್ತೆ ಸರ್. ಇದು ಸರ್, ಪೋಸ್ಟ್ ಮಾರ್ಟಮ್ ನಲ್ಲಿ ಕರೆಂಟ್ ಲಿಂತ ಸಾವು ಆಗೈತೆ ಅಂತ ಹೇಳಿ ಗೊತ್ತಾದ್ಮೇಲೆ ನಿಮ್ ಮುಂದಿನ ಕ್ರಮ ಏನಾಗಬಹುದು? ನಮ್ದು ಮುಂದಿನ ನೋಡಿ ಸರ್, ಕಂಪನಿ ವತಿಯಿಂದ ಅವ್ನು ಡಿಪಾರ್ಟ್ಮೆಂಟ್ ಎಂಪ್ಲಾಯ್ ಆದ ಕಾರಣ ಕಂಪನಿ ವತಿಯಿಂದ ಅವ್ರಿಗೆ ಕಾಂಪೆನ್ಸೇಷನ್ ಅಲ್ಲಿ ಹಿಂದಿನವ್ರಿಗೆ ಜಾಬ್ ಅಲ್ಲಿ ಇನ್ಶೂರೆನ್ಸ್ ಅಲ್ಲಿ ನಾವೆಲ್ಲ ಕೊಡೋದು ವ್ಯವಸ್ಥೆ ಮಾಡ್ತೀವಿ ಸರ್. ಅದು ಅವ್ರ ಮೇಲೆ ಕ್ರಮ ತಗೊಳ್ಳೋದು ಸಿಗತ್ತೆ, ಇನ್ಶೂರೆನ್ಸ್ ಸಿಗತ್ತೆ, ಅದು ಸೆಕೆಂಡರಿ. ಬಟ್ ತಪ್ಪಿಸ್ತರಿಗೆ ಆರೋಪಿದವರಿಗೆ ಏನ್ ಶಿಕ್ಷಾ ಕ್ರಮ? ಆರೋಪಿದವ್ರಿಗೆ ಸರ್ ಅದು FIR ಆಗಿರ್ತದ್ರಿ. ತಪ್ಪಿಸ್ತವರಿಗೆ ಅದು ಕಾನೂನು ಪ್ರಕಾರ ಯಾವ್ದು ಕಲಂ ಬರುತ್ತೆ ಅವರಿಗೆ ಜೈಲು ಹೋಗೋವರೆಗೂ ನಾವು ಮಾತ್ರ ಬಿಡಲ್ಲ ಸರ್. ನಿಮ್ ಡಿಪಾರ್ಟ್ಮೆಂಟ್ ವತಿಯಿಂದ ಏನ್ರಿ ಒತ್ತಾಯ ಡಿಪಾರ್ಟ್ಮೆಂಟ್ ಗೆ ಪೊಲೀಸ್ ಮಾಡಿದಾರ? ಇಲ್ಲ, ನಿಮ್ ಡಿಪಾರ್ಟ್ಮೆಂಟ್ ದವ್ರದ್ದು ತಪ್ಪೈತೆ ಅಂತ ಹೇಳಿ ಸಾಬೀತಾದ್ಮೇಲೆ ನಿಮ್ ಡಿಪಾರ್ಟ್ಮೆಂಟ್ ವತಿಯಿಂದ ಏನ್ರಿ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರಿಗೆ ಒತ್ತಾಯ ಆಗ್ಬೋದಾ? ಅವರಿಗೆ ನಾವು ಕಂಪ್ಲೇಂಟ್ ಕೊಡ್ತೀವಿ ಸರ್. ನಾವು ಕಂಪ್ಲೇಂಟ್ ಕೊಡ್ತೀವಿ. ಆ ತರ ಏನೇ ಆಗಿದ್ರೆ ನಾವು ಕಂಪ್ಲೇಂಟ್ ಕೊಟ್ಟಿಂದ ಯಾರು ತಪ್ಪಿಸ್ತಾರ ಅವ್ರ ಮೇಲೆ ಕಾನೂನು ಕ್ರಮ ನಾವು ತಗೊಳಿಕ್ಕೆ ನಾವು ಶಿಫಾರಸು ಮಾಡ್ತೀವ್ರಿ. ನಾನು ರೂಪೇಶ್ ಶಾ ಸರ್, ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರು, ಎಸ್ಕಾಂ ಬಸವನ ಬಾಗೇವಾಡಿ. ಏನಾಗಿತ್ರಿ? ಅವ್ರಿಗೆ ಏನು ಇಲ್ರಿ, ಜಾಬಿಗೆ ಹೋಗಿದ್ರಂತ ಮಷಿನ್ ಆಗ್ಯದೆ. ಅವ್ರ ಮನ್ಯಾಗಿಂದ ಎದ್ರೆ ಡ್ಯೂಟಿ ಹೋಗ್ಯಾರ. ಡ್ಯೂಟಿ ಹೋದಾರ ಹೊಳ್ಳಿ ಬಂದಿಲ್ರಿ. ಅವ್ರು ಹೊಳ್ಳಿ ಬಂದಿಲ್ಲ, ಅಲ್ಲೇ ಆಕ್ಸಿಡೆಂಟ್ ಆಗೈತಿ ಅಂತ ಹೇಳಿ ಮ್ಯಾಲ ಕಂಬ ಮೇಲಿಂದ ಬಿದ್ದಾರಂತ ಹುಡುಗಿಗೆ ಹೇಳ್ಯಾರ. ಹುಡುಗಿ ಕರ್ಕೊಂಡ್ ಹೋಗ್ಯಾರ. ಅಲ್ಲಿ ಹೋದಲ್ಲೇ ಜೀವ ಹೋಗೈತಿ ಅವಂತ. ಈಗ ನಿಮಗ್ ಹೆಂಗ್ ಗೊತ್ತು? ನಮಗ್ ಹೆಂಗ ನಮ್ಮ ಅಲ್ಲಿ ಇದ್ರಿ, ನಾವ್ ಈಗ ಬಂದ್ ನೋಡಿವ್ರಿ. ನಮ್ಗೂ ಫೋನ್ ಮಾಡಿದ್ರಿ? ಫೋನ್ ಮಾಡಿದ ತಕ್ಷಣ ನಾವ್ ಬಂದಿವ್ರಿ ಅಲ್ಲಿ ಊರ್ಲಿಂದ, ಮುದ್ದಾಳಿಂದ. ಅಲ್ಲಿ ಸ್ಥಳೀಯರು ಹೇಳ್ತಾರ ಇವ್ರು ತಮ್ಮ ಜೊತೆ ಕೆಲಸ ಮಾಡೋರ್ ಜೊತೆ ಸಂಶಯ ಐತಿ ಅಂತ ಹೇಳಿ ಅವ್ರ ಏನ್ರಿ ಪ್ಲಾನ್ ಮಾಡ್ಯಾರ? ಅದ ಐತ್ರಿ. ಮತ್ತೆ ಎಲ್ಲಿ ಬಡ್ದಾರಿ, ಮತ್ತೆ ಎಲ್ಲಿ ಪ್ಲೇಟ್ ಆಗಿಲ್ರಿ ಅವ್ರಿ. ತೆಲಿಗ್ ರಕ್ತ ನಿಂದ್ರವಲ್ರಿ. ಮತ್ ಹೆಂಗ್ರಿ ಅದು? ಇದು ಕರೆಂಟ್ ಶಾಕ್ ಆತಂದ್ರ ಎಲ್ಲಾರು ಪೆಟ್ ಆಗ್ತಾವ್, ಎಲ್ಲಾರು ಇದು ಆಗ್ತಾವ್. ತೆಲಿಗ್ ಹೆಂಗ ಆಕಾವ್ ಸರ್? ತೆಲಿಗ್ ರಕ್ತ ನಿಂದ್ರವಲ್ರಿ ಸರ್. ಈ ತೆಲಿ ಪೂರ್ತಿ ಹೊಡೆದೈತಿ. ಮತ್ ಮೈಗೆ ಏನು ಇಲ್ಲ, ಎಲ್ಲಾ ಚೆಕ್ ಮಾಡ್ಯಾರ ಸರ್. ಮತ್ತೇನು ಇಲ್ಲ. ಈಗ ಕರೆಂಟ್ ಹತ್ತೈತೆ ಅಂತ ಹೇಳಿ ಒಂದ್ ಇದು ರೀಸನ್ ಬರೇ ಅವ್ರು ಆಗಿದ್ದು ಬೇರೆಯವ್ರು ಮತ್ತ ಡ್ಯೂಟಿ ಮೇಲೆ ಇದ್ದವ್ರಿ. ಡ್ಯೂಟಿ ಮೇಲೆ ಇದ್ದವ್ರ ಕಂಬ ಮೇಲೆ ಹತ್ತಿಸಿ ಅವ್ರಿಗೆ ಕರೆಂಟ್ ಶಾಕ್ ಕೊಡ್ತಾರ. ಈಗ ಮನ್ಗುಳಿ ಆಸ್ಪತ್ರೆಗ ಇಲ್ಲಿ ಡಾಕ್ಟರ್ದು ಯಾರೇ ಬಂದಾರ ಇನ್ನು ತನಕ? ಯಾರು ಇಲ್ಲ ಸರ್. ಈಗ ನೀವು ಬಂದಿಲ್ಲ, ಎಷ್ಟ್ ಲೇಟ್ ಐತಿ? ಆಂಬುಲೆನ್ಸ್ ನಾಗೆ ಡೆಡ್ ಬಾಡಿ ಐತಿ, ಒಳಗ್ ಫ್ರಿಜ್ ನಾಗ ಬಿಟ್ಟಿಲ್ಲ, ಒಳಗ್ ಏನು ಇಲ್ಲ ಸರ್. ನೀವು ವಿಚಾರ ಮಾಡ್ರಿ.
ಊರವ್ರು ನೀವು ವಿಚಾರ ಮಾಡಿ ನಾವ್ ಹೆಂಗ್ ಹೇಳ್ಬೇಕು ನೋಡ್ರಿ ಸರ್. ಹೇಳಿದ್ರೆ ನಮ್ ಮಾತು ಯಾರು ಕೇಳುದಿಲ್ಲ ಸರ್. ನೋಡಿದ್ರೆ ಜಾಬ್ ಮಾಡವ ಸರ್, ಅವ ಜಾಬ್ ನವ ಮನುಷ್ಯ, ಮತ್ತೆ ಲೋಕಲ್ ಎಲ್ಲ ಏನಿಲ್ಲ. ಜಾಬಿದಾರಿ ಸ್ವಲ್ಪ ಸರ್ ಕಾಳಜಿ ಮಾಡ್ಬೇಕಲ್ರಿ. ರೇಗ್ ತಗೋಬೇಕಲ್ರಿ ಅವ್ರಿಗೆ ಸ್ವಲ್ಪ. ಯಾರು ದಿಕ್ಕ ಇಲ್ರಿ ಸರ್, ಹೊರಗ್ ಕೂತಿ ಯಾರು ನೀರ್ ತಂದ್ ಕೊಡಾರ್ಸಲ್ಲ, ಯಾರು ದಿಕ್ಕಿಲ್ಲ ಸರ್ ಇಲ್ಲಿ. ಗೌರ್ಮೆಂಟ್ ನೌಕರಿ ಮಾಡೋನಿಗೆ ಹಂಗ್ ಮಾಡ್ಯಾರ್ರಿ ಸರ್ ಈ ಊರಾಗ. ಮತ್ ನಮ್ಮಂತವ್ರ ಹೆಂಗ್ರಿ ಸರ್, ಅವ್ರಿಗೆ ನಶಿನ್ಯಾಗ ಮಕ್ಕೊಂದವ್ರಿಗೆ ನಶಿನ್ಯಾಗ ಫೋನ್ ಮಾಡಿ ಕರೆಸಿ ಅವ್ರಿಗೆ ಡ್ಯೂಟಿ ಮೇಲೆ ಹಚ್ಚಿಸಿ ಹಿಂದಾಗಡೆ ಹಿಂಗ್ ಮಾಡಾರಂತಂದ್ರ ಹೆಂಗ್ ಸರ್, ನಮ್ಗೆ ಹೆಂಗ್ ಇದು ಆಕೈತಿ ಹೇಳ್ರಿ. ಈಗ ನಿಮ್ ಬೇಡಿಕೆ ಏನದಾವ? ನಮ್ ನ್ಯಾಯ ಬೇಕ್ರಿ ಸರ್. ನಮ್ಗ ಯಾವ್ದು ಏನಾಗೈತಿ ನಮ್ಗ್ ಗುರ್ತ್ಬೇಕು, ಅದು ನಮ್ಗ್ ಬೇಕ್ರಿ. ಅದು ಬೇಕು ಮಟ್ಟ ನಾವು ಅದು ಪೋಸ್ಟ್ಮೆಂಟ್ ಕೊಡುದಿಲ್ರಿ ಸರ್. ಒಟ್ಟ ಯಾರಿಗೆ ಕೇವಾಡಿತ್ತಂದ್ರ ಅವ್ರ ಮೇಲೆ ಏನ್ ಕ್ರಮ ಆಗ್ಬೇಕು? ಗಲ್ ಶಿಕ್ಷೆ ಆಗ್ಬೇಕ್ರಿ ಸರ್. ಗಲ್ ಶಿಕ್ಷೆ ಆದ್ರೆ ಮುಂದ್ ಮತ್ತೊಬ್ರಿಗೂ ತಿಳಿತೈತಿ. ಮತ್ತೊಬ್ರಿಗೆ ಅವ್ರಿಗೂ ಮುಂದ್ ಅದು ಏನಾಗೈತಿ, ಇವ್ರಿಗೆ ಹಂಗಾದ್ರ ನಮ್ಗೂ ಹಂಗಾಗೈತಿ ಅವ್ರಿಗೂ ಗೊತ್ತಾಗ. ಅಂದ್ರೆ ಇವ್ರ ಜೊತೆ ಆದಂಗ್ ಬೇರೆಯವ್ರ ಜೊತೆ ಆಗಬಾರ್ದು. ಈಗ ಗೌರ್ಮೆಂಟ್ ಜಾಬ್ ಮಾಡೋರ್ ಸರ್, ನೀವ್ ತಿಳಿದ್ರಿ ಈಗ ಮಟ್ಟ ಗಾಡಿಯಾಗಿಂದ ಹೊರಗ್ ತೆಗ್ದಿಲ್ರಿ ಹೆಣ. ಈಗ ಮಟ್ಟ ಯಾರು ಬಂದ್ ನೋಡಿಲ್ ಸರ್. ಮತ್ ಪೂರ್ತಿ ಮೈಗ್ ಚೆಕ್ ಮಾಡಿದ್ರೆ ಏನು ಇಲ್ಲ ಸರ್, ತೆಲಿಗಿಲ್ಲ ರಕ್ತ ಒಟ್ಟ ಪೂರ್ತಿ ತೆಲಿ ಸಿಡ್ದೈತಿ. ಸರ್ ಈಗ ಮಟ್ಟ ಇಲ್ಲಿ ಹೊರಗೆ ನಿಂದಿರ್ತಾವ ಸರ್ ಪೇಷಂಟ್. ಅದು ಹಿಂಗಾಗಿದ ರೂಮ್ನಾಗ್ರ ಹಾಕ್ಬೇಕಲ್ರಿ ಸರ್, ರೂಮ್ನಾಗ್ರ ಹಾಕ್ಬೇಕಲ್ಲ. ಈಗ ಏನಿಲ್ರಿ, ಅವರು ಒಬ್ರೇ ಬಂದಾರ. ಕೆಲವೊಬ್ರು ಲೈನ್ ಮನ್ ಜಗಳ ತೆಗ್ದಿರತ್ತ, 8 ದಿನ ಆಯ್ತು ಅವ್ರದ್ದು ಮಾತಿಲ್ಲತ್ತ. ಮಾತಿಲ್ಲಾರ್ದಕ್ಕ ಒಬ್ರೇ ಬಂದಾರ. ಅವ್ರು ಒಬ್ರೇ ಬಂದಿದ್ದಕ್ಕೆ ಇಲ್ಲಿ ಏನಾಗಿದ್ದು, ಅನಿಯಮಿತಿಯಲ್ಲಿ ಬಂದಿದ್ದಕ್ಕ ಫಾಲ್ಟ್ ಆಗ್ಯದ ಅಂತೇಳಿ ಹೇಳ್ಯಾರತ್ತ. ಹೇಳೋಣ ಏನು ಬಂದನ್ರಿ. ಬೆಳಿಗ್ಗೆ 9:40 ಲೈಟ್ ಹೋಗಿದ್ ನಮ್ ಕಡೆ. ಕರೆಂಟ್ ಹೋಗಿದ್ದು ನಾವು ಫೋನ್ ಮಾಡಿದ್ವು. ಆಯ್ತರ ಒಂದ್ ಅರ್ಧ ತಾಸು ಬಿಟ್ಟು ನಿಮ್ಗೆ ಲೈನ್ ಬರ್ತದ ಹೇಳಿದ್ರು. ಹೇಳಿಂದ ಅಷ್ಟೇ ನಾವು ನೀರ್ ಬಿಡೋದು ಬಿಟ್ಟು ಕೇಸಿಂದ ಮನೆಯಲ್ಲಿ ಇದ್ದೇವು. ಮನೇಲಿ ಇರೋಣ ಹಿಂದರ್ಗಡೆ ಫೋನ್ ಹಚ್ಚಿದ್ದೇವು, ಫೋನೇ ಸ್ವಿಚ್ ಆಫ್. ಫೋನ್ ಸ್ವಿಚ್ ಆಫ್ ಆಗಿದ್ದು ಏನಾಗಿದೆ ಗೊತ್ತ್ರಿ? ಆಮೇಲೆ ಫೋನ್ ಬತ್ತು ಹಿಂಗಾಗ್ಯದ ಅಂತೇಳಿ. ಹಿಂಗ್ ಸಿರ್ದರ್ ಅವ್ರಿಗೆ ಕರೆಂಟ್ ಹತ್ತದ ಹಂಗೆ ಬಡ ಬಡ ಬಂದೇನೋ. ಈಗ ಬಂದು ನೋಡಿಸ್ತೇನ ಬಾವಡಿನೇ ಡೆಟ್ ಹತ್ತಿ. ಇದೇನು ನಾವು ಹೇಳ್ಬೇಕಂದ್ರೆ ಇದು ಸ್ವಲ್ಪ ಮೋಸದು ಕೆಲಸ. ನಿಮ್ಗೆ ಯಾರ ಮೇಲೆ ಇಲ್ಲಿ ಯಾರ ಮ್ಯಾಗ ಏನಿಲ್ಲ, ಕೋಪ ಅನ್ನಕ್ಕೇನಿಲ್ಲ. ಅವರು ಲೈನ್ ಮನ್ಗಳೇ ಬಂದು ತಗೊಂಡ್ ಹೋಗ್ಯಾರಲ್ಲ. ಯಾರು ಹೊಲ್ದವ್ರು ಯಾರು ಎತ್ತಿಲ್ಲ. ಲೈನ್ ಮನ್ಗಳು ಬಂದು ಹೆಂಗ್ ಬಿಡಿಸ್ಕೊಂಡು ಹೋದ್ರು, ಅವ್ರಿಗೆ ಎತ್ಕೊಂಡು ಹೋದ್ರು. ಕರೆಂಟ್ ತೆಳಗ್ ಬಿದ್ದಿದ್ರೆ ತೆಳಗ್ ಬಿದ್ದಿಲ್ಲ, ಮ್ಯಾಗೆ ಇದ್ರು, ಮ್ಯಾಲೆ ಇದ್ರು. ಅವ್ರಿಗೆ ಯಾರು ಇದ್ರು? ಅದ್ ಬೇಕಲ್ಲ, ಇಲ್ಲೇ ಮೇಲೆ ಮ್ಯಾಲಿಲ್ಲ. ನಾವು ಬರುತ್ತನ ಅಲ್ಲಿದಿಂದ ಅಲ್ಲಿ ಮನೆಗೆ ಸೈಡ್ ಎತ್ಕೊಂಡು ಹೋಗ್ಯಾರ ಅವ್ರು. ಯಾರು ಇದಾರು? ಲೈನ್ ಮನ್ಗಳು. ಅವರು ತಮ್ಮ ಪರ್ಸನಲ್ ದುಶ್ಮನಿಕ್ಕಾಗಿ ಅವರೇ ಹೊಡೆದಾರಂತ ನಿಮಗೆ? ಅವರೇ ಹೊಡೆದಾರ ನಮಗ್ ಫುಲ್ ಡೌಟ್ ಅದು. ಅವ್ರ ಹೆಸರು ಏನಿಲ್ಲ, ಒಂದು ಇಲ್ಲ. ಅವ್ರು ಹೊಸದಾಗಿನ ಇದಾರ, ಅವ್ರ ಜೊತೆನೆ ಬರ್ತಿದ್ರು. ಅವ್ರ ಗಿಡ್ಡ ನಾನ್ ಕೇಳಿದ್ರಿ ಅವ್ರ ಜೊತೆ ಯಾಕೆ ಬಂದಿಲ್ಲ ಅಂತ ನಾನ್ ಕೇಳಿದೆ. ಅಲ್ಲಣ್ಣ ಅವ್ರು ನಮ್ದು ಒಂದ್ 15 ದಿನ ಆಯ್ತು ಜಗಳ ಆಗೈತಿ ಹೇಳಿದ್ರು ಅಷ್ಟೇ. ಅಷ್ಟೇ ಹೇಳಿದ್ರು. ಅಷ್ಟೇ ಹೇಳಿ ನಾ ಏನಂದೆ, ಹೆಂಗೋ ಅವ್ರ ಜೊತೆ ನೀ ಯಾಕೆ ಬಂದಿಲ್ಲ, ದಿವ್ಸ ಬರ್ತಿದ್ದಿ ನಮ್ ತೋಟ ಕಡೆ, ಯಾಕೆ ಬಂದಿಲ್ಲ ಅಂತ ನಾನು ಕೇಳಿದ್ ಖರೆ ನೀರ್ ನಿಜ. ನಾವ್ ಒಬ್ರೇ ಇಲ್ಲ, ಇಲ್ಲಿ ನಮ್ದು ಎಲ್ಲಾ ಇಡೀ ಕುಟುಂಬನೇ ಇತ್ತು ನಮ್ ತಾಂಡದವ್ರು. ಎಲ್ಲರ ಮುಂದೆ ನಾನು ಕೇಳಿದ್ಮೇಲೆ ಏನಾಯ್ತು ಗೊತ್ತ್ರಿ? ಆಮೇಲೆ ಏನಂದ್ರು, ಅಣ್ಣ ನಮಗ್ ಫೋನ್ ಮಾಡಿಲ್ಲ, ನಾವ್ ಹೇಳಿಲ್ಲ. ಅಲ್ಲಪ್ಪ ಅವ ಸತ್ತಿದ್ದು ನಿಮ್ಗೆ ಗೊತ್ತಾಯ್ತು, ನೀವ್ ಹೆಂಗ್ ಬಂದಿರತ್ ನಾನು ಕೇಳಿದೆ. ಅವ್ರಿಗೆ ಉತ್ತರ ಕೊಟ್ಟಿಂದ ಹೊಲ್ದವ್ರು ಫೋನ್ ಹಚ್ಚಿದ್ರತ್. ಹೊಲ್ದವ್ರು ಯಾರು ಫೋನ್ ಹಚ್ಚಾರ ಗೊತ್ತಿಲ್ಲ, ಅದು ದೇವ್ರಿಗೆ ಗೊತ್ತು, ನಮಗ್ ಗೊತ್ತಿಲ್ಲ. ಈಗ ಬಾಡಿ ಇಲ್ಲಿ ಬಿದ್ದೈತಿ, ಹಾ ಅವ್ರು ಇಲ್ಲೇ ಬಿಡ್ಬೋದಾಗಿತ್ತು. ಅದ್ರ ಯಾಕೆ ಒಯ್ದ್ರು ಅದು ನನ್ ಕ್ವಶನ್ ಕೇಳ್ತಿಲ್ಲ. ಯಾಕೆ ಒಯ್ದ್ರು? ಪಂಚನಾಮ ಮಾಡಕ್ ನೀವು ಫ್ಯಾಮಿಲಿದವ್ರು ಅಥವಾ ಡಿಪಾರ್ಟ್ಮೆಂಟ್ ದವ್ರು ಯಾರು ಬಂದಿದ್ರು ಅಥವಾ ನಿಮ್ಗೆ ಯಾರು ಗೊತ್ತಿಲ್ಲಾರ್ದೆ ಅವರು? ಇಲ್ಲ, ಫ್ಯಾಮಿಲಿ ಗಿಮ್ಲಿ ಎಲ್ಲ ಇದ್ರ. ಆದ್ರೆ ಇವ್ರು ಪಂಚಾಯತ್ ಇದ್ರು. ನಮ್ ಲಂಬಾಣಿ ಜನಕ್ಕೆ ಏನದ್ ಗೊತ್ತ್ರಿ? ಲಂಬಾಣಿ ಜನಕ್ಕೆ ಯಾರು ಕಿಮ್ಮತ್ ಕೊಡಲ್ಲ. ಹಂಗ ಏನ್ ಮಾಡ್ತಾರ, ಬಡ ಬಡ ದುಡ್ಡು ಕೊಡೋದು, ಎತ್ಕೊಂಡು ಹೋಗ್ಬಿಡೋದು ಬಡ ಬಡ. ಆ ಜನ ಬಾಳ ಆಗಿದ್ರು, ತಿನ್ನೋರು ಬಾಳ ಜನ. ಅಂದ್ರೆ ಫ್ಯಾಮಿಲಿ ಅವ್ರು ಬರುಗಿತ ಮೊದಲು ಒಯ್ದಾರ. ಹಾ, ಫ್ಯಾಮಿಲಿ ಬಂದಿಲ್ಲ ಅಂದ್ರೂ ಒಯ್ದಾರಲ್ಲಿ. ಆ ಜನ ಬಾಳ ಆಗ್ಯಾರ. ನಿಮ್ಮ ಸರ್ಕಾರದಿಂದ ಅಥವಾ ಇದರಿಂದ ಬೇಡಿಕೆ ಏನಿದೆ? ಸರ್ಕಾರದಿಂದ ಬೇಡಿಕೆ ಏನಿಲ್ರಿ, ನಾ ಹೇಳ್ತೀನಿ. ಅವನಿಗೆ ಹೆಂಗ ಅನ್ಯಾಯ ಆಗದ ಹಂಗ ಕೆಲವೊಬ್ರಿಗೆ ಅನ್ಯಾಯ ಆಗಬಾರ್ದು. ಹೊಟ್ಟೆ ಅನ್ಯಾಯ ಆಗಬಾರ್ದು ಯಾರಿಗೂ. ಕೆಲವೊಬ್ರು ಇರ್ಲಿ, ಅವ್ರದ್ದು ಜೀವ, ಕೆಲವೊಬ್ರು ಜೀವ ಇರ್ತದೆ. ಕೆಲವೊಬ್ರು ದುಡ್ಡಿನಗೋಸ್ಕರ ಡ್ಯೂಟಿ ಮಾಡ್ತಾರಲ್ಲ, ಹಿಂಗ್ ಮಾಡಕ್ ಹೋಗ್ಬಾರ್ದು. ಹೊಡಿಬೇಕಂದ್ರೆ ಹಿಂದೆ ಮುಂದೆ ನಿಂತ ಬಂದು ಹೊಡಿಬೇಕು. ನಿನಗ್ ಹೊಡಿತೀನಂತ ಹೇಳಿ ಹೊಡಿಬೇಕು. ಇಂಥ ದಿನ ನೀನ್ ಮರಣ ಅಂತ ಹೇಳ್ಬೇಕು. ತಿಂಡಿ ಇದ್ರ ಅವನ್ ನೋಡ್ತಾನ, ತಿಂಡಿ ಇದ್ರ ಅವ್ರು ಸಾಯ್ತಾರಲ್ಲ. ಇದು ಘಟನೆ ಆಗಿಗೋಸ್ಕರ ನೀವು ಯಾರಿಗೆ ಆರೋಪಿಸ್ತೀರಿ? ಯಾರಿಗ್ರಿ? ನಾವ್ ಹೇಳ್ಬೇಕಂದ್ರಿ ಹೊಲ್ದವ್ರ ಮ್ಯಾಗೆ. ಆಮೇಲೆ ಏನದ,
ಇವರು ಯಾರು ಇಲ್ಲಿಂದ ಬೌಡಿ ಎತ್ಕೊಂಡು ಹೋಗ್ಯಾರಲ್ಲ ಅವ್ರ ಮ್ಯಾಗ. ಏನಾಗಿದ್ರಮ್ಮ? ಏನಾಗಿದ್ರಿ? ಏನಾಯ್ತಣ್ಣ? ಕರೆಂಟ್ ಕಮ್ಮಿ ಮೇಲೆ ಇದು ತೊಗೊಂಡ್ರಿ, ಅದು ಮ್ಯಾಲ ಲೈನ್ ಹಾಕ್ಯಾರ ಕಲಸ ಲೈನ್ ಬಂದ್ ಮಾಡಿರ್ತಾರ, ಅದು ಬಂದ್ ಮಾಡಿ ಲೈನ್ ಹಾಕಿದ್ರೆ ಕಲಸ ಆಗಿರ್ಬೇಕಲ್ಲ. ಅದೇ ಲೈನ್ ಯಾರಿಗೆ ಆರೋಪಿಸ್ತೀರಿ ನೀವು? ಲೈನ್ ಹಾಕ್ಯಾರ ಅವರು, ಮೇಲೆ ರಿಪೇರ್ ಮಾಡಾಕ್ತಾರ. ಇದು ತೊಗೊಂಡಲ್ರಿ ಅವ ತೊಗೊಂಡ, ಮತ್ತೆ ಎಲ್ಸಿ ತೊಗೊಂಡಿಂದ ಯಾಕೆ ಹಿಂದಿ ಅವಳ ಹೇಳ್ಬೇಕಲ್ರಿ ಅವ್ರು. ಹೇಳಾರ್ದೆ ಲೈನ್ ಚಾಲು ಮಾಡ್ಬಿಟ್ಟಾರ. ಏನ್ ಅನಿಸೈತ್ರಿ ಯಾರು ತಪ್ಪ ಅಂತ ಹೇಳಿ? ಇದು KB ಅವ್ರ ತಪ್ಪ. ಈಗ ನಿಮ್ಮೆಲ್ಲರ ಬೇಡಿಕೆ ಏನದಾವ್? ಅವ್ನು ನ್ಯಾಯ ಸಿಗ್ಬೇಕು, ಅವ್ನಿಗೆ ನ್ಯಾಯ ಸಿಗ್ಬೇಕು. ಹೆಂಗ್ ಸತ್ತ ಅನ್ನೋದು. ಕರೆಂಟ್ ಇರ್ಲಿಲ್ಲ ಅಂದ್ರೆ ಮನುಷ್ಯ ಮ್ಯಾಲಿನ ಬಿದ್ರೆ ಎಕ್ದಮ್ ಫಾಸ್ಟ್ ಮೇಲೆ ಜೀವ ಹೋಗಂಗಿಲ್ಲ. ಆ ಮ್ಯಾಲಿನ ಜೀವ ಹೋದಿಂದ ತಳಗ್ ಬಿದ್ದಾನ ಅವನು. ಈಗ ಯಾವ ತಪ್ಪು ಮಾಡ್ಯಾನ ಅವನಿಗೆ ಶಿಕ್ಷೆ ಆಗ್ಬೇಕು. ಒಂದ್ ವೇಳೆ ಅವನಿಗೆ ಶಿಕ್ಷೆ ಆಗ್ಲಿಕ್ಕಂದ್ರೆ ನಿಮ್ ಮುಂದಿನ ನಡೆ ಏನು? ನಾವು ಉಗ್ರವಾಗಿ ಹೋರಾಟ ಮಾಡ್ತೇವ್ರಿ. ಅವನಿಗೆ ಶಿಕ್ಷೆ ಆಗೇಬೇಕು. ಶಿಕ್ಷೆ ಆಗಬೇಕಂತೇಳಿ ಇದು ಉಗ್ರವಾಗಿ ಹೋರಾಟ ಮಾಡ್ತೀವಿ. ಈಗ ಮನೆಯವ್ರಿಗೆ ಪರಿಹಾರದು ಏನ್ರಿ? ಪರಿಹಾರ ಅವ್ರಿಗೆ ಸಿಗಬೇಕು. ಅದು ಹೆಂಗ್ ಸತ್ತ ಏನ ಅನ್ನೋದು ಗೊತ್ತಾಗಿ ಪರಿಶೀಲನೆ ನ್ಯಾಯ ಸಿಗಬೇಕ್ರಿ. ನ್ಯಾಯ ಸಿಗ್ಲೇಬೇಕು. ತಮ್ಮ ಹೆಸರು? ಬಾಬು ರಾಠೋಡ್ ಅಂತೇಳಿ, ಬಾಬು ಸೋಮು ರಾಠೋಡ್. ತಮ್ಮ ಹೆಸರು? ಸಿದ್ದು ಎರ್ನಾಳ್. ನೀವ್ ಏನಾಗ್ಬೇಕು ಈಗ? ಅವ್ರ ದೋಸ್ತಿ ನಿಮ್ ದೋಸ್ತ ಜೊತೆ ಯಾರು ಇಲ್ಲ, ಒಬ್ರು ಹೋಗ್ಯಾರ ಸರ್. ಅವ್ರು ಅವ್ರು ಬೇಕಲ್ರಿ ಸರ್, ಅವ್ರು ಬೇಕಲ್ಲ. ಅವ್ರು ಯಾವ್ದ್ರ ಸಂಬಂಧ ಆಗೈತಿ ಅವ್ರು ಹೇಳ್ಬೇಕಲ್ಲ. ಜಾಬ್ ಹಿಂಗಾಗೈತಿ, ನಾವ್ ಇಬ್ರು ಇದ್ದು ಹಿಂಗಾಗೈತಿ, ಶಾಕ್ ಆಗೈತೋ ಏನಾಗೈತೋ ಏನ್ ಯಾರು ಮೋಸ ಮಾಡ್ಯಾರೋ ಅಂತ ಆದ್ರೂ ಸ್ವಲ್ಪ ಹೇಳ್ಬೇಕು. ಮೊಬೈಲ್ ಇಲ್ಲ ಸರ್, ಅವ್ರ ಹಿಂದ ಮೊಬೈಲ್ ತಕೊಂಡಾರ. ಅವ್ರ ಕಿಸ ಮೊಬೈಲ್ನು ಇಲ್ಲ, ಅಲ್ಲೇ ಗಪ್ ಮಾಡ್ಯಾರ ಮೊಬೈಲ್. ನಮ್ಗೂ ಎಷ್ಟಕ್ಕ 9:00 ಇದು ಆಗೈತಿ, ಇದು ಬಂದಾವ್, ಫೋನ್ ಬಂದಾವ್. ಯಾರು ಅವ್ರು ಇದ್ದಾರು ಬೇಕಲ್ಲ. ನಾವು 9:00 ಅಲ್ಲಿ ಸುದ್ದಿ ಬಂತು. ಆಮೇಲೆ ನಾವು ಗಾಡಿ ಮಾಡ್ಕೊಂಡ್ ಬರಾಕ್ ಲೇಟ್ ಆಯ್ತು. ನಮ್ಕಿಂತ ಮುಂಚೆ ತಗದ್ ಅಲ್ಲಿ ಗಿಡದ ಬಾಜು ಹಾಕ್ಯಾರ. ಹುಡುಗಿ ಒಬ್ಬಾಕಿ ಅದ, ಅಲ್ಲಿ ನನ್ ಮಗಳು ಒಬ್ಬಾಕಿ ಅದ. 4 ಮಂದಿ ಇಷ್ಟ ಅದಾರ, ಯಾರು ಇಲ್ಲ. ತಾಸ ಆತ್ರಿ ಬಾವಡಿ ತಂದ್ ಗಾಡ್ಯಾಗ ಹಾಕ್ಯಾರ. ಗಾಡ್ಯಾಗ ಇಲ್ಲಿಂದ ಹಾಸ್ಪಿಟ್ಲ್ ಹೋಯ್ದಿಲ್ಲ, ಹೊರಗದಾವ್. ಯಾರು ಬಂದ್ ನೋಡವಲ್ದು, ಯಾರು ಡಾಕ್ಟರ್ ಬಂದಿಲ್ಲ, ಯಾರು ಚೆಕ್ನು ಮಾಡಿಲ್ಲ. ಮಳೆನೂ ಹೊರಗದಾರ, ಕುಡಿಯಾಕ ನೀರಿಲ್ಲ. 4 ತಾಸು ಗಟ್ಲೆ ಡ್ಯೂಟಿ ಮಾಡವ, ಸರ್ಕಾರಿ ಡ್ಯೂಟಿ ಮಾಡವ ಇದು ಮಟ್ಟ ಗೌರ್ಮೆಂಟ್ ನೌಕರಿ ಇದ್ದವರಿಗೆ ಮರ್ಯಾದಿಲ್ಲ ಅಂದ್ರೆ ಹೌದಪ್ಪ ನಾಕ ಅವ್ನ ಜೋಡಿ ಇದ್ದವನು ಇಲ್ಲ, ಯಾರು ಇಲ್ಲ. ಅವ್ರು ಏನು ಡಿಪಾರ್ಟ್ಮೆಂಟ್ ಅವರು ಒಬ್ರು ಬೇಕಲ್ಲ. ಏನು ಮಾಡಿಸ್ಕೊಡುದಿಲ್ಲ. ಇಲ್ಲಿ ದವಾಖಾನೆ ಅವರು ಯಾರು ಇಲ್ಲ, ವ್ಯವಸ್ಥಾನು ಯಾರು ಇಲ್ಲ. ಮದುವೆಯಾಗಿ ಮಕ್ಕಳಿಲ್ಲ, ಏನಿಲ್ಲ. ನಾವ್ ಎಲ್ಲಿ ಹೋಗುನು? ನಮ್ಮಿಂದು ಯಾರು ಇಲ್ಲ, ನಮ್ದು ಆ ಮುಂದೆ ಹಿಂದೆ ಯಾರು ಇಲ್ಲ. ಪರ್ದೇಶ ಆಗ್ತಾವ. ಶಿವಡಿ
गोरा निंदा करा रोजी वीरा कोई हर दे